ಸಂತೋಷ್ ಲಾಡ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು. ಮತ್ತೆ ಹಿಂದೆ ಅಭಿವೃದ್ಧಿ ಕೆಲಸ ಜಗ್ ಮಾಡ್ಯಾರ ಧಾರವಾಡ ಜಿಲ್ಲಾದಾಗ. ಎಲ್ಲಾ ಏನೋ ಇದ್ರು ಕೆಲಸ ಮಾಡ್ಯಾರ. ಅವ್ರಿಗೆ ಮರಳಿ ಮತ್ತೆ ಸಚಿವ ಸ್ಥಾನ ಕೊಡಬೇಕು. ಮತ್ತ ಅವ್ರ ಬಗ್ಗೆ ಇದೈತಿ. ಮತ್ತೆ ಎಲ್ಲಾ ಅಭಿವೃದ್ಧಿ ಕೆಲಸವನ್ನು ಮಾಡ್ಯಾರ. ಮತ್ತ ಮಾಡಿಲ್ಲ ಮುಂದೆ ಮುಂದಿನ ಮತ್ತೆ ಹೋರಾಟ ಮಾಡ್ತಿರ್ತೇವೆ ನಾವು. ಅದ್ರ ಬಗ್ಗೆ ಕೊಡಬೇಕವ್ರು. ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತೀವಿ. ಮತ್ತ ರಾಹುಲ್ ಗಾಂಧಿಗೂ ಒಂದು ಇದನ್ನ ಮನವಿ ಕೊಡ್ತೇವೆ ನಾವು. ಕೊಟ್ಟದನ್ನ ಏನು ಒಂದು ಸಚಿವ ಸ್ಥಾನ ಕೊಡ್ಬೇಕು. ಸಲೀಂ ಅಹಮದ್ ಸಾಹೇಬ್ರಿಗೂ ಕೊಡ್ಬೇಕು. ಅದ್ರ ಜೊತೆಗೆ ಅವರು 25 ವರ್ಷ ಗಟ್ಲೆ ಶ್ರಮ ಪಟ್ಟ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಶಯದ ಮನುಷ್ಯರಲ್ಲ. ಈ ಸಲ ಅವರು ಕೊಡ್ಬೇಕು ಅವ್ರಿಗೆ ಅಂತ ಹೇಳಿ ನಾವು ಒಂದು ಇದನ್ನ ಮಾಡ್ಕೊಂಡು ಸಲೀಂ ಅಹಮದ್ ಸಾಹೇಬ್ ರಾಜೇಶ್ ಸಾಬ್ ಕಳ್ಳಿಮನಿ. ಏನ್ ಕಾರಣ ಇವತ್ತು ಸಂತೋಷ್ ಲಾಡ್ ಅವ್ರಿಗೆ ಮೊದಲನೇ ಪ್ರಯತ್ನದಲ್ಲಿ ಸಚಿವ ಸ್ಥಾನ ಸಿಗ್ಬೇಕಾಗಿತ್ತು, ಸಿಕ್ಕಿಲ್ಲ. ಸಿದ್ದರಾಮಯ್ಯನವರ ಮುಂದುವರೆದಂತ ಭಾಗವಾಗಿದ್ರೆ ಯಾವುದೇ ರೀತಿಯಿಂದ ಒಂದು ಬದಲಾವಣೆ ಆಗಲಿ ರಾಜ್ಯದಲ್ಲಿ ಇರ್ತಾನೆ ಇರ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯನವರ ಬದಲಾವಣೆ ಆದ್ಮೇಲೆ ನೂತನ ಮುಖ್ಯಮಂತ್ರಿಗಳು ಬಂದ ಮೇಲೆ ಈ ರಾಜ್ಯದ 136 ಜನರಿಗೂ ಕೂಡ ನಾನು ಮಂತ್ರಿ ಆಗ್ಬೇಕಂತಕ್ಕಂಥ ಪ್ರತಿಯೊಬ್ಬ ಶಾಸಕರಿಗೂ ಅಭಿಲಾಷೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇವತ್ತು ಪ್ರತಿಭಟನೆಗಳು ನಡೀತಾ ಇದ್ವು. ಇವತ್ತು ಯಾರಿಗೆ ಸಿಗದೇ ಇರಲಿ, ಆದ್ರೂ ಕೂಡ ಒಬ್ಬ ಮಂತ್ರಿ ಆಗ್ಬೇಕಂತ ಪ್ರತಿಯೊಬ್ಬ ಶಾಸಕರು ಪ್ರತಿಭಟನೆ ಮಾಡ್ತಾ ಇದ್ರು ಆಲ್ ಓವರ್ ಕರ್ನಾಟಕ. ಹಿಂಗಾಗಿ ಇರ್ತಕ್ಕಂಥ ಮಂತ್ರಿ ಸಂತೋಷ್ ಲಾಡ್ ಅವ್ರಿಗೆ ಇವತ್ತು 2ನೇ ಪಟ್ಟಿನಲ್ಲಿ ಆದ್ರೂ ಕೂಡ ಪ್ರಶಸ್ತಿ ಕೊಡಬೇಕಂತೇಳಿ ಅವರೆಲ್ಲ ಅಭಿಮಾನಿಗಳು ಸೇರ್ಕೊಂಡು ನಾವು ಪ್ರತಿಭಟನೆಯನ್ನು ಮಾಡಿದೀವಿ. ಸರ್ಕಾರಕ್ಕೆ ಆಗ್ರಹ ಪಡಿಸಿದ್ದೀವಿ. ನಮ್ಗೆ ವಿಶ್ವಾಸ ಇದೆ ಸಂತೋಷ್ ಲಾಡ್ ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ತಾರ ಅಂತಕ್ಕಂಥದ್ದು. ಅದ್ರ ಜೊತೆ ನಮ್ಮ ಒಂದು ವೈಯಕ್ತಿಕವಾಗಿ ಏನಂತಂದ್ರೆ ಈ ಭಾಗದಲ್ಲಿ ಇನ್ನೂ ಒಂದೆರಡು ಸಚಿವ ಸ್ಥಾನ ಕೊಡ್ಲಿ ಅಂತ ಈಗ ಪ್ರಸಾದ್ ಅಬ್ಬಯ್ಯನವರು ಇದ್ದಾರೆ ಪೂರ್ವದಿಂದ. ಸೊ ಅವ್ರಿಗೂ ಕೂಡ ಇದ್ರ ಜೊತೆಗೆ 2 ಸ್ಥಾನ ಕೊಡ್ಲಿ. ಯಾಕಂದ್ರೆ ಬೆಂಗಳೂರಿಗೆ 4-5 ಸ್ಥಾನಗಳು ಕೊಟ್ಟಿದ್ದಾರೆ ಬೆಂಗಳೂರಿಗೆ. ಈಗ ನಮ್ಮ ಬೆಂಗಳೂರು ಅಂದ್ಮೇಲೆ ಹುಬ್ಳಿ ಧಾರವಾಡ ಕೇಂದ್ರ ಸ್ಥಾನ. ಹಿಂಗಾಗಿ ಸಂತೋಷ್ ಲಾಡ್ ಅವ್ರ ಜೊತೆಗೆ ಅಬ್ಬಯ್ಯನವ್ರಿಗೂ ಕೂಡ ಸಚಿವ ಸ್ಥಾನ ಕೊಡ್ಲಿ ಅಂತಂದೇಳಿ ನಮ್ದೊಂದು ಆಶೆ. ಈಗ ನಮ್ದು ಈಗ ನಾವೇ ಹೇಳಿದೆ ಅವಾಗ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಅವರು ಪ್ರಾರಂಭವಾಗಿ 50 ವರ್ಷ ಆಯ್ತು. 50 ವರ್ಷ ವಯಸ್ಸು ರಾಹುಲ್ ಗಾಂಧಿ ಅವ್ರಿಗೆ ಆಗಿದೆ. ಆದ್ರೆ ಇವತ್ತು ಪಕ್ಷದ ಒಂದು ಸೀನಿಯರಿಟಿನಲ್ಲಿ ನೋಡಿದ್ರೆ, ಪಕ್ಷದ ಹುದ್ದೆಗಳಲ್ಲಿ ನೋಡಿದ್ರೆ AICC ಅಧ್ಯಕ್ಷರಾಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈವಾಗ ಆಗಿದ್ದಾರೆ. ಆದ್ರೆ ಇದಕ್ಕಿಂತ ಮುಂಚಿತವಾಗಿ 2 ಪೀಳಿಗೆ ರಾಹುಲ್ ಗಾಂಧಿ ಅವರು ಆಗಿದ್ದಾರೆ. ಅಂದ್ರೆ ಇದರಲ್ಲಿ ಸೀನಿಯರ್ ಜೂನಿಯರ್ ಬರಂಗಿಲ್ಲ. ಒಂದು ಪಕ್ಷದ ಒಂದು ವ್ಯವಸ್ಥೆನಲ್ಲಿ ಇವತ್ತು ಯತೀಂದ್ರ ಅವರು ಸಿದ್ದರಾಮಯ್ಯನವ್ರ ಮಗ ಅಂತೇಳಿ, ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಟ್ಟಿರ್ತಕ್ಕಂಥವ್ರು. ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಯಡಿಯೂರಪ್ಪನವರು ಬಿಟ್ಟುಕೊಟ್ಟ ಮೇಲೆ ಅವ್ರ ಮಗನಿಗೆ ಇವತ್ತು ಅಲ್ಲಿ MLA ಕೊಟ್ಟಿರ್ತಕ್ಕಂಥದ್ದು, ಅವ್ರ ದೊಡ್ಡ ಮಗನಿಗೆ MP ಮಾಡಿರ್ತಕ್ಕಂಥದ್ದು. ಈ ರೀತಿ ಒಂದು ರಾಜಕೀಯ ವ್ಯವಸ್ಥೆ ಮತ್ತು ಪಕ್ಷ ಉಳಿವಿಗಾಗಿ, ಪಕ್ಷ ಸಂಘಟನೆಗಾಗಿ ಆಯಾ ನ್ಯಾಷನಲ್ ಪಾರ್ಟಿಗಳು ನಿರ್ಧಾರ ತೆಗೆದುಕೊಳ್ತಿರ್ತಾರೆ. ಸೊ ಆ ಒಂದು ವ್ಯವಸ್ಥೆನಲ್ಲಿ ಇವತ್ತು ಯತೀಂದ್ರ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಖಂಡಿತವಾಗ್ಲೂ ವಿಶ್ವಾಸ ಇದೆ ನಮ್ಮ ಸಂತೋಷ್ ಲಾಡ್ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹೇಳಿ. ಈಗ ಧಾರವಾಡ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ಲೇಬೇಕು. ಸಚಿವ ಸ್ಥಾನ ಕೊಡದೆ ಹೋದ್ರೆ ಮತ್ತೆ ಮುಂದೆ ಎಲ್ಲರೂ ಸೇರ್ಕೊಂಡು ಏನು ನಿರ್ಧಾರ ಮಾಡ್ಬೇಕು ಅನ್ನೋದನ್ನ ಮಾಡ್ತಾರ. ಅದು ಬಟ್ ನಮಗೆ ವಿಶ್ವಾಸ ಇದೆ ಸಂತೋಷ್ ಲಾಡ್ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನೂ ಒಂದು ಸ್ಥಾನವನ್ನು ಕೊಡ್ಬೇಕು ಅಬ್ಬಯ್ಯನವ್ರಿಗೆ ಅಂತ ಹೇಳಿ ಅದು ಒಂದು ಕೂಡ ನಮ್ದು ಡಿಮಾಂಡ್ ಇದೆ. ಸರ್ವ ಜನಾಂಗದ ನಾಯಕರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಲಾಡ್ ಸಾಹೇಬ್ರಿಗೆ ಆನೈತು ನೋಡಿ ಸರ್ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ನಾವೆಲ್ಲ ಅಭಿಮಾನಿಗಳ ಬಳಗದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಇಲ್ಲೆಲ್ಲ ತಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ಳಲಿಕ್ಕೆ ಇಲ್ಲೆಲ್ಲ ನಾವೆಲ್ಲ ಸೇರಿದ್ದೇವೆ. ಸನ್ಮಾನ್ಯ ಸಚಿವರ ಕಾರ್ಯವೈಖರಿಯನ್ನ ತಾವು ಈಗಾಗಲೇ 2-3 ವರ್ಷದಿಂದ ತಾವೆಲ್ಲ ಮನಗಂಡಿದ್ದೀರಿ. ಅವರನ್ನ ಪುನಃ ಇನ್ನೊಮ್ಮೆ ಈ ಜಿಲ್ಲೆಗೆ ಸಚಿವ ಸ್ಥಾನವನ್ನು ನೀಡುವುದರ ಜೊತೆಗೆ ಪುನಃ ಇನ್ನೊಮ್ಮೆ ಧಾರವಾಡ ಜಿಲ್ಲೆಯಲ್ಲಿ ಉಳಿದಿರತಕ್ಕಂತ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಅವರು ಪುನಃ ಸಚಿವರಾದರೆ ಅವು ಮುಂದುವರಿತೇವೆ ಅಂತ ನನ್ನ ಭಾವನೆ ಜೊತೆಗೆ ಎಲ್ಲ ವರ್ಗದ ಜನರ ಹಿತಚಿಂತಕರಾಗಿರ್ತಕ್ಕಂಥ ಸಲೀಂ ಅಹಮದ್ ಸಾಹೇಬ್ರಿಗೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವರ್ಗದ ಜನರ ಪರವಾಗಿ ನಾವು ವರಿಷ್ಠರಲ್ಲಿ ಮನವಿ ಮಾಡ್ಕೊತಿದ್ದೇವೆ. ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೇವೆ. ನನ್ನ ಹೆಸರು ಚಂದ್ರಶೇಖರ್ ಜುಟ್ಟಲ್ ಅಂತ. ಈಗಾಗಲೇ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಹೇಳಿದ್ದಾರೆ. ಆದ್ರೆ ನಾನು ಹೇಳುದು ಇಷ್ಟೇ,
ಏನಂದ್ರೆ ಈ ಒಂದು ಹುಬ್ಬಳ್ಳಿ ಧಾರವಾಡದಲ್ಲಿ ಇಂಥ ಒಬ್ಬ ಧೈರ್ಯಶಾಲಿ ಅಂದ್ರೆ ಇದ್ದ ಮಾತಿದ್ದಂತೆ ಮಾತಾಡುವಂತ ವ್ಯಕ್ತಿ ಯಾರಾದಿದ್ರೆ ಸಂತೋಷ್ ಲಾಡ್ ಸಾಹೇಬರು. ಆ ಕಾರಣದಿಂದ ನಾವು ಅವರನ್ನ ಈಗ ಸೆಕೆಂಡ್ ಆಗ್ತಕ್ಕಂಥ ಇದ್ರೊಳಗರಿಗೆ ಸಚಿವ ಸ್ಥಾನ ಕೊಡ್ಬೇಕು. ಅಲ್ಲದೆ ಮತ್ತೆ ನಮ್ ಹಿರಿಯರು ಹೇಳ್ದಂಗ ಸಲೀಂ ಮೊಹಮ್ಮದ್ ಮುಸದ್ದಿ ರಾಜಕಾರಣಿ ಅವರಿಗೂ ಕೂಡ ಇದ್ರ ಜೊತೆಗೆ ಅವರಿಗೂ ಕೂಡ ಒಂದು ಸಚಿವ ಸ್ಥಾನವನ್ನು ಕೊಡ್ಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಎಲ್ಲ ಹಿರಿಯರಿಗೂ ನಮ್ಮ ನಾಯಕರುಗಳಿಗೆ ಮನವಿ ಮಾಡಿ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ತೇನೆ. ಎಂ.ಎ. ಮೊಹಮ್ಮದ್ ರಫೀಕ್ ಎಚ್ ಚಳಮರ್ದಂತಿ ಮಾಜಿ ಸೈನಿಕ್ ಡಿಪಾರ್ಟ್ಮೆಂಟಿನ ರಾಜ್ಯ ಉಪಾಧ್ಯಕ್ಷ.